ಮೋಸ್ಟ್ ಆಫ್ ದಿ ಟೈಮ್ ಈಗ ಮೋಸ್ಟ್ ಆಫ್ ದಿ ಪೀಪಲ್ ಯಾರೀಗ ಇಂಟರ್ವ್ಯೂಸ್ಗೆಲ್ಲ ಬಂದಿದ್ರು, ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಯಂಗ್ಸ್ಟರ್ಸ್, 23, 24, 25. ಸೊ ಈ 24 to 27 ವರ್ಗೂ ಏನಿದಾರಲ್ಲ, ತುಂಬಾನೇ ಕ್ಯಾಂಡಿಡೇಟ್ಸ್ ಇದ್ರು ಇಂಟರ್ವ್ಯೂ. ಅದರಲ್ಲಂತೂ ಕೆಲವು ಕ್ಯಾಂಡಿಡೇಟ್ಸ್ ತುಂಬಾ ಹೈಲಿ ಇಂಪ್ರೆಸಿವ್ ಇಂಟರ್ವ್ಯೂನು ಕೊಟ್ಟೋಗಿದ್ದಾರೆ, ವಿತ್ ನಾಲೆಜ್, ವಿತ್ ಕಮ್ಯುನಿಕೇಶನ್, ವಿತ್ ಪ್ರೆಸೆಂಟೇಷನ್, ಎವ್ರಿಥಿಂಗ್. ಸೊ ಹಾಗಿದ್ದಾಗ ಇದೇನ ತೋರಿಸ್ತಾ ಇದೆ, ಇಂಡಿಕೇಶನ್ ಏನ್ ತೋರಿಸ್ತಾ ಇದೆ? ಮೊದಲು ನಾವು UPSC ಪ್ರಿಪರೇಷನ್ ಆಗ್ಬೇಕಾದ್ರೆ UPSC ಅವರು ಯಂಗ್ಸ್ಟರ್ಸ್ ಪುಷ್ ಮಾಡ್ತಾ ಇದಾರೆ, ಅಂದ್ರೆ ವೆರಿ ಯಂಗ್ ಪೀಪಲ್ ಅನ್ನ ಒಳಗಡೆ ಪುಷ್ ಮಾಡ್ತಾ ಇದಾರೆ ಅಂತ ಸುಮ್ಮನೆ ಅವ್ರೇನ್ ಹಾಗೆ ಮಾಡ್ತಿರ್ಲಿಕ್ಕಿಲ್ಲ. ಬಟ್ ಅದನ್ನ ಒಂದು ಅಸಂಪ್ಷನ್ ಅಲ್ಲಿ ಮೂವ್ ಮಾಡ್ತಿದ್ರು. ಕೆಲವು ಟೈಮ್ ಆ ತರನೂ ಇರುತ್ತೆ. ಈಗ KPSC ನನಗೂ ಅದೇ ಥಾಟ್. ಈ ವರ್ಷ ಹೋದ ವರ್ಷದಿಂದ ಈ ಟ್ರೆಂಡ್ ಶುರು ಆಗಿದೆ. 106 ಇಂದ 106 ಅಲ್ಲೂ ನೋಡಿದ್ರೆ ಸಾಕಷ್ಟು ಜನ ಏನು ಕೀ ಪೋಸ್ಟ್ ಅಲ್ಲಿ ಇದ್ದಾರೆ, ಅವ್ರೆಲ್ಲರೂ ತುಂಬಾ ಯಂಗ್ಸ್ಟರ್ಸ್ ಗಳಿದ್ದಾರೆ. ಸೊ ಈಗ ನಿಮ್ಗೆ ಇದ್ರಲ್ಲಿ ಅಪಾರ್ಚುನಿಟಿ ಏನಪ್ಪಾ ಅಂತಂದ್ರೆ, ಯಂಗ್ಸ್ಟರ್ಸ್ ಇದೊಂದು ಗ್ರೇಟ್ ಅಪಾರ್ಚುನಿಟಿ. ಮೀನಿಂಗ್ ವಾಟ್? ಸೊ ಗ್ರಾಸ್ಪಿಂಗ್ ಫಾರ್ ಫಾಸ್ಟ್ ಇರುತ್ತೆ. ಯಾಕೆ ಈಗೆಲ್ಲ ಬರ್ತಿರೋರು, ಪ್ರಿಪರೇಷನ್ ಮಾಡ್ತಿರೋರು ಯಾರು? ದೀಸ್ ಆರ್ ದಿ ಜಂಜೀಸ್. ಜಂಜೀಸ್ ಎಲ್ಲ ಫಾಸ್ಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ತಾರೆ, ಫಾಸ್ಟ್ ಆಗಿ ಇಟ್ಕೊಳ್ತಾರೆ. ಓಕೆ, ಸೊ ನಿಮ್ಗೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಪ್ರಿಪರೇಷನ್ ಮಾಡೋಕ್ಕೆ. ಸೊ ಇಟ್ಸ್ ವೆರಿ ವೆರಿ ಗುಡ್ ಟೈಮ್. ಡೋಂಟ್ ಥಿಂಕ್ ಮಾರ್ಕೆಟ್ ರೂಮರ್ಸ್, ಮಾರ್ಕೆಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಇದೊಂದು ವರ್ಷ ಅಸ್ಯೂಮ್, ಈಗ ಇವತ್ತಿನಿಂದ ಜುಲೈ 4 ಅಂತ ಏನ್ ಅನ್ಕೊಳ್ತಾ ಇದೀನಲ್ಲ, ಜನರಲಿ ಜುಲೈ 4ರಿಂದಾನೇ ನನ್ನ ಪ್ಲಾನ್ ಶುರು ಆಗಿದೆ. ಹಾಗಾಗಿ ನನ್ನ ತಲೆಯಲ್ಲಿ ಜುಲೈ 4 ಉಳಿಯುತ್ತೆ. ಇವತ್ತು ಎಷ್ಟೇ ಡೇಟ್ ಇದ್ರು ನಾನು ಜುಲೈ 4 ಅಂತ ಅನ್ಕೊಳ್ತಾರೆ. ಸೊ ಇವತ್ತಿನಿಂದ ನೀವು ಯಾವತ್ತು ಶುರು ಮಾಡ್ತಿದ್ದೀರಾ ಅವತ್ತಿನಿಂದ ಅಂತ ಅನ್ಕೊಳ್ಳಿ. ಬಟ್ ಇವತ್ತಿನಿಂದ ನೀವು ಶುರು ಮಾಡಿದ್ರೆ ನೆಕ್ಸ್ಟ್ ಒಂದು 14 ಮಂತ್ಸ್, ಓಕೆ 14 ಮಂತ್ಸ್ ನಾನು ಹೇಳ್ತಿರೋದು ಆಸ್ ಪರ್ ದಿ ಪ್ರೆಸೆಂಟ್ ಗವರ್ನಮೆಂಟ್, ಅವ್ರು ತುಂಬಾ ಕ್ವಿಕ್ ಆಗಿ ಮಾಡ್ತೀವಿ, ತುಂಬಾ ಶೆಡ್ಯೂಲ್ಡ್ ಟೈಮ್ ಅಲ್ಲಿ ನಾವು ಕೊಡ್ತೀವಿ ಇದನ್ನ ಅಂತ ಹೇಳಿದ್ದಾರೆ. ಅದು ಹಾಗೆ ವರ್ಕೌಟ್ ಆದ್ರೆ 12 ಮಂತ್ಸ್ ಒಳಗಡೆ ನಿಮ್ ರಿಸಲ್ಟ್ಸ್ ನಿಮ್ ಕೈಲಿ ಇರುತ್ತೆ. ಅಂದ್ರೆ ಫೈನಲ್ ರಿಸಲ್ಟ್, ನಾಟ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಅಲ್ಲ, ಟೋಟಲ್ ಕಂಪ್ಲೀಟ್ ಫೈನಲ್ ರಿಸಲ್ಟ್, ಫೈನಲ್ ಲಿಸ್ಟ್ ನಿಮಗೆ 12 ಮಂತ್ಸ್ ಒಳಗಡೆ ಬರೋ ಚಾನ್ಸಸ್ ಇದೆ. ಈ ನೋಟಿಫಿಕೇಶನ್ ಪರ್ಟಿಕ್ಯುಲರ್ ಸ್ವಲ್ಪ ಏನೋ ಡೈನಮಿಕ್ ಮಾಡೋಣ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಮಾಡಲೇಬೇಕಾಗಿದೆ, ಆ ಪರಿಸ್ಥಿತಿನೂ ಇದೆ. ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ಸ್ ಇದಾವೆ. ಸೊ ಎಲೆಕ್ಷನ್ಸ್ ಬಿಫೋರ್ ಅವ್ರು ರಿಸಲ್ಟ್ ಕೊಡಲೇಬೇಕು ಇಫ್ ದೇ ವಾಂಟ್ ಟು ಗೆಟ್ ಬ್ಯಾಕ್ ಇನ್ ಟು ದ ಪವರ್. ಸೊ ಹಾಗಾಗಿ ಪಾಸಿಬಲಿ ದೇರ್ ಇಸ್ ಎ ಚಾನ್ಸ್ ದಟ್ 12 ಮಂತ್ಸ್ ಒಳಗಡೆ ಇದನ್ನ ಮುಗಿಸ್ತಾರೆ. ಈ 12 ಮಂತ್ಸ್ ಒಳಗಡೆ ಮುಗಿಸ್ತಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಈಗ ನಮ್ಮ ಸ್ಟ್ರಾಟಜಿ 12 ಮಂತ್ಸ್ ಹಾಕೊಳ್ಬೇಕಾ? ಆ 12 ಮಂತ್ಸ್ ಅಲ್ಲಿ ನಮ್ಮ ಮೇನ್ಸ್ ಆಗೋದು ಎಷ್ಟು ದಿನ? 3 ಮಂತ್ಸ್ ಪ್ರಿಲಿಮ್ಸ್ ನೋಟಿಫಿಕೇಶನ್ ಆದ್ಮೇಲೆ, ಅದಾದ್ಮೇಲೆ ಇನ್ನೊಂದು 70-80 ದಿನ. ಸೊ 80 days, another 3 months, 6 months. ಸೊ 6 months ಅಂದ್ರೆ another 6 months we have the time, not beyond that. 6 months ಗಿಂತ ಜಾಸ್ತಿ ನಮ್ಮ ಟೈಮ್ ಇಲ್ಲ ಈಗ. ಯಾವುದಕ್ಕೆ? ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಮಾಡಕ್ಕೆ. ನಾನೇನು ಒಂದು ನಮ್ಮ ಕೋರ್ ಬ್ಯಾಚ್ ಅಲ್ಲಿ ಒಂದು ಶೆಡ್ಯೂಲ್ ಕೊಡ್ತೀನಿ. ಆ ಶೆಡ್ಯೂಲ್ ಪ್ರಕಾರ 3 ದಿನಕ್ಕೆ ಒಂದೊಂದು ಟೆಸ್ಟ್ ಕನೆಕ್ಟ್ ಮಾಡ್ತೀನಿ. ಆ ಟೆಸ್ಟ್ ಅಲ್ಲಿ ಇಫ್ ದೇ ಕ್ಯಾನ್ ಡೂ ಇಟ್, ಆ 3 ದಿನಕ್ಕೆ ಒಂದೊಂದು ಶೆಡ್ಯೂಲ್ ಅಲ್ಲಿ ಕ್ಲಾಸಸ್ ಟೆಸ್ಟ್ ಬೇರೆ ರೆಡಿ ಆಗಿದ್ರೆ ಅದು 4.5 ತಿಂಗಳು ಮಿನಿಮಮ್ ಟೈಮ್ ಬೇಕು. ಸೊ ನಮಗಿರೋದು ಟೋಟಲ್ 6 ತಿಂಗಳು. ನಾ ಕೋರ್ ಬ್ಯಾಚ್ ಯಾವತ್ತೂ ಪ್ರಮೋಟ್ ಮಾಡಲ್ಲ. ಯಾಕೆ? ಅದರಲ್ಲಿ ನನಗೆ ತುಂಬಾ ಡೆಡಿಕೇಟೆಡ್ ಪೀಪಲ್ ಬೇಕು, ತುಂಬಾ ಫೋಕಸ್ಡ್. ಅಂದ್ರೆ ಲೈಕ್ ಸುಮ್ಮನೆ ರೀಸನ್ಸ್ ಹೇಳಿ ನನ್ನ ಮಕ್ಕನ ಮದುವೆ ಆಯ್ತು, ನಂಗೆ ಹೊಟ್ಟೆ ಆರಾಮಿಲ್ಲ, ನಂಗೆ ಊಟ ಸೆಟ್ ಆಗಿಲ್ಲ, ನಂಗೆ ಜ್ವರ ಬಂದಿದೆ, ಇಂಥವೆಲ್ಲ ರೀಸನ್ಸ್ ನಡೆಯಲ್ಲ. ಪ್ರಾಪರ್ ಆಗಿ ಕುತ್ಕೊಂಡು ಟೆಸ್ಟ್ ಬರೀತೀರಾ ಅಂದ್ರೆ ಅದು ಇರುತ್ತೆ. ಅದಕ್ಕೆ ನಾನು ಯಾವತ್ತೂ ಅದ್ರ ಬಗ್ಗೆ ತುಂಬಾ ಮಾತಾಡಲ್ಲ. ನಾನು ನಾರ್ಮಲ್ ನಮ್ಮ ಟೆಸ್ಟ್ ಸೀರೀಸ್ ಆಗಲಿ, ನಮ್ಮ ಏನಂತಾರೆ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ ಆಗಲಿ, ಅದರಲ್ಲೇ ಮಾತಾಡ್ತೀನಿ. ಬಟ್ ಕೋರ್ ಬ್ಯಾಚ್ ಬಗ್ಗೆ ಹೇಳೋದು ನಾನು ಇದನ್ನ ಅಂದ್ರೆ ನಾನು ಇದನ್ನ ಯಾಕೆ ಬಂತು ಅಂದ್ರೆ ಟೈಮ್ ಪೀರಿಯಡ್ 6 ತಿಂಗಳ ಒಳಗಡೆ ನಮ್ಮ ಪ್ರಿಲಿಮ್ಸ್ ಮೇನ್ಸ್ ಎರಡೂ ಮುಗಿಸ್ಕೋಬೇಕು. ಯಾಕೆ ಮೇನ್ಸ್ ಆದ್ಮೇಲೆ ಅವ್ರಿಗೆ ಮತ್ತೆ ಒಂದ್ 2 ತಿಂಗಳು ಇದಕ್ಕೆ ಬೇಕು ವ್ಯಾಲ್ಯೂಷನ್ಗೆ. ಅದಾದ್ಮೇಲೆ ಒಂದು 2.5-3 ತಿಂಗಳು ಇಂಟರ್ವ್ಯೂಗೆ ಬೇಕು. ಸೊ ಅದಾದ್ಮೇಲೆ ದೆನ್ ರಿಸಲ್ಟ್. ಸೊ ಅನದರ್ ಮೇನ್ಸ್ ಮುಗಿಯೋವರೆಗೂ 6 to 6 months ಎಕ್ಸಾಕ್ಟ್ ಅಂತ ಅನ್ಕೊಂಡ್ರೆ, ನೋಟಿಫಿಕೇಶನ್ ಆದ್ಮೇಲೆ ಒಂದು 6 to 7 months ಆ ಕಡೆ ಅಂತ ಅನ್ಕೊಳ್ಳಿ. 7 months ಎಕ್ಸಾಕ್ಟ್ ಅಲ್ಲಿ ನಿಮ್ ಮೇನ್ಸ್ ಮುಗಿದ್ಬಿಡುತ್ತೆ. ನಿಮ್ ಹಾಗಿದ್ರೆ ನೀವು ಟೈಮ್ ಎಕ್ಸ್ಪೆಂಡ್ ಮಾಡ್ಬೇಕೀಗ ಅಕ್ಯುರೇಟ್ಲಿ 7 ತಿಂಗಳು ನಿಮ್ ಜೀವನದ ಅತ್ಯಮೂಲ್ಯವಾದ ದಿನಗಳು. ನಿಮ್ಮ ಜೀವನದ ಅತ್ಯಮೂಲ್ಯವಾದ ದಿನಗಳು ಯಾವಪ್ಪ ಅಂದ್ರೆ ಇದು 7 ತಿಂಗಳು ಅಷ್ಟೇ. ಈ 7 ತಿಂಗಳು ನಿಮ್ ಜೀವನಕ್ಕೆ ನೀವು ಮುಡಿಪಾಗಿಟ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ನೀವು ನಾಳೆ ಇರ್ತೀರಾ. ಸೊ ಆ ಕಾರಣದಿಂದ ನಿಮ್ಗೆ ಹೇಳೋದಿಷ್ಟೇ, ಜೀವನವನ್ನ ಮುಡಿಪಾಗಿಟ್ಬಿಡಿ ಇವತ್ತಿನಿಂದಾನೆ. ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ಫರ್ಗೆಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್, ಫರ್ಗೆಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ಫ್ಯಾಮಿಲಿ, ಫರ್ಗೆಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು. ಯು ಶುಡ್ ಫೋಕಸ್ ಓನ್ಲಿ ಆನ್ ವಾಟ್? ಯುವರ್ ಸ್ಟಡೀಸ್. ಯು ಶುಡ್ ಫೋಕಸ್ ಆನ್ ಹೌ ಐ ಕ್ಯಾನ್ ಕ್ರ್ಯಾಕ್ ದಿ KS examination, how I can crack this examination at any cost. And not only this cracking, ಟಾಪ್ ಅಲ್ಲಿ ಹೇಗಿರ್ಬೇಕು ಅಂತ ವಿಚಾರ ಮಾಡಬೇಕು. ಬರೀ ಪ್ರಿಲಿಮ್ಸ್ ಅಷ್ಟೇ ಫೋಕಸ್ ಅಲ್ಲ, ಬರೀ ಮೇನ್ಸ್ ಅಷ್ಟೇ ಫೋಕಸ್ ಅಲ್ಲ, ಕಂಪ್ಲೀಟ್ ಲಿಸ್ಟ್ ಅಲ್ಲಿ ಇರಕ್ಕೆ ನಾನು ಏನ್ ಮಾಡ್ಬೇಕು ಅದು ಮಾಡಕ್ ರೆಡಿ ಇರ್ತೀನಿ. ಆ ತರ ಒಂದು ಛಲ ಹಾಕೊಂಡು ಪ್ರಿಪರೇಷನ್ ಮಾಡಿದ್ದೆ ಆದ್ರೆ ನಾನು ಬರ್ಕೊಡ್ತೀನಿ ನೀವು ಗ್ಯಾರಂಟಿ. ಇದೇ ಲಿಸ್ಟ್ ಅಲ್ಲೇ ಅಂದ್ರೆ ಇದೇ ನೋಟಿಫಿಕೇಶನ್ ಅಲ್ಲೇ ಫೈನಲ್ ಲಿಸ್ಟ್ ಇರ್ತೀವಿ. ಬಟ್ ಬೇಕು ಅದಕ್ಕೆ. ಸೊ ಬಹಳ ಜನ ಓದ್ತಾರೆ, ಸರ್ ನಾನು 10 hours ಓದ್ದೆ, 20 hours ಓದ್ದೆ, 40 hours ಓದ್ದೆ ಅಂತ. ಬಟ್ ಆದ್ರೆ ಕೆಲವ್ರದೆಲ್ಲ ಬುಕ್ ತಂದು ತೋರಿಸ್ತಾರೆ, ಎಲ್ಲ ಕಡೆ ಹೈಲೈಟರ್ ಹಾಕಿ ಫುಲ್ ಕಲರ್ಫುಲ್ ಬುಕ್ ಆಗಿರುತ್ತೆ. 10 ಸರಿ ರಿವಿಷನ್ ಮಾಡಿದ್ದೀನಿ ಸರ್ ಅಂತಾರೆ. ಸಿ ಇಟ್ ಈಸ್ ದಿ ನಾಲೆಜ್ ಹೇಗಿದೆ ಹಾಗೆ ಟೆಸ್ಟ್ ಮಾಡೋ ಟೈಮ್ ಹೋಯ್ತೀಗ. ಈಗ ಕ್ವಶನ್ಸ್ ಸ್ಟೇಟ್ಮೆಂಟ್ ಬುಕ್ ಅಲ್ಲಿ ಹೇಗಿದೆ ಅದನ್ನ ಕಾಪಿ ಪೇಸ್ಟ್ ಮಾಡೋ ಟೈಮ್ ಹೋಯ್ತು. ಈಗ ಹೋದ್ ಸರಿ ಈ ಸರಿ UPSC ಪೇಪರ್ ನೋಡಿದ್ರೆ ನೀವು 2026, ಇಟ್ ಇಸ್ ಮೋರ್ ಆಫ್ ಹೌ ಯು ಯೂಸ್ ಯುವರ್ ನಾಲೆಜ್. ಅದೇ ತರ KPSC ನೋಟಿಫಿಕೇಶನ್ ಹೋದ್ ಸರಿ KPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಎರಡೂ ಅಬ್ಸರ್ವ್ ಮಾಡಿದ್ರೆ ನೀವು ಕೆಲವು ಕ್ವಶನ್ಸ್ ವೇರ್ ಯು ಫೇಸ್ ಮೋರ್ ಡಿಫಿಕಲ್ಟಿ ಅಂತ ಹೇಳ್ತೀವಿ, ಅದರಲ್ಲೂ ನೀವು ಅದನ್ನ ನಾಲೆಜ್ ಓದಿರೋದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇದೆ ಅಂತ ಅನ್ನೋದು ಟೆಸ್ಟ್ ಮಾಡ್ತಾ ಇದ್ದಾರೆ. ಅವು ಯಾವ ಕ್ವಶನ್ಸ್ ಅನ್ನೋದು ಮುಂದೆ ನಾನು ಕ್ಲಾಸಲ್ಲಿ ತಗೊಂಡು ಬಂದಾಗ ಹೇಳ್ತೀನಿ. ನಾನು ಹೇಳೋದಿಷ್ಟೇ, ದಿಸ್ ಇಸ್ ದ ರೈಟ್ ಟೈಮ್, ಯು ಹ್ಯಾವ್ ಟು ಪುಟ್ ಇನ್ ಯುವರ್ ಎಫರ್ಟ್.
ಡೋಂಟ್ ವೇಸ್ಟ್ ಟೈಮ್, ಡೋಂಟ್ ಥಿಂಕ್ ಅಬೌಟ್ ಮಚ್. ಯಾರೋ ಒಬ್ರು ಆಮೇಲೆ ಸಾಕಷ್ಟು ವಿಡಿಯೋಸ್ಗಳನ್ನ ನೋಡೋದು ಬಂದ್ ಮಾಡಿ, ಕ್ಲೋಸ್ ಮಾಡ್ಬಿಡಿ. ಡೋಂಟ್ ವಾಚ್ ಟು ಮಚ್ ಆಫ್ ವಿಡಿಯೋಸ್. ಯೂಟ್ಯೂಬ್ ಗಳಲ್ಲಿ ಸಾಕಷ್ಟು ಜನ ಸಾಕಷ್ಟು ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತಾರೆ. ಓಕೆ, ಸೊ ನೀವು ಎಲ್ಲಾ ವಿಡಿಯೋಸ್ ವಾಚ್ ಮಾಡ್ಬೇಡಿ. ಎಲ್ಲ ವಿಡಿಯೋಸ್ ವಾಚ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಯು ಮೇಕ್ ಅ ಸ್ಟ್ರಾಟಜಿ, ಯು ಸ್ಟಿಕ್ ಟು ದಟ್ ಸ್ಟ್ರಾಟಜಿ ಅಂಡ್ ಯು ಫಾಲೋ ಫ್ಯೂ ಪೀಪಲ್ಸ್ ಹೂಮ್ ಯು ಟ್ರಸ್ಟ್. ಯಾರನ್ನ ಟ್ರಸ್ಟ್ ಮಾಡ್ತೀರಾ ಅವ್ರ ಮೇಲೆ ನೀವು ಬ್ಲೈಂಡ್ಲಿ ಬಿಲೀವ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಬ್ಲೈಂಡ್ಲಿ ಅಂದ್ರೆ ಕಣ್ಣು ಚಾಂಗ್ ಅಂತಲ್ಲ, ರಾಷನಲಿ ಬಿಲೀವ್ ಮಾಡಿ, ರಾಷನಲ್ ಆಗಿ ಚೂಸ್ ಮಾಡಿ, ಲಾಜಿಕಲಿ ಥಿಂಕ್ ಮಾಡಿ ಅಂಡ್ ಎಕ್ಸಿಕ್ಯೂಟ್ ಮಾಡಿ. ಅದಕ್ಕೋಸ್ಕರ ಡೋಂಟ್ ವೇಸ್ಟ್ ಯುವರ್. ಓಕೆ.